ವಿದ್ಯಾರ್ಥಿನಿಗೆ ಥಳಿಸಿದ್ರ ಶಾಲಾ ಪ್ರಾಂಶುಪಾಲೆ ಅನ್ನೋ ಪ್ರಶ್ನೆ. ಪ್ರಿನ್ಸಿಪಲ್ ಮಗನ ಸೇವೆ ಮಾಡಲಿಲ್ಲ ಅಂತ ವಿದ್ಯಾರ್ಥಿನಿ ಮೇಲೆ ದರ್ಪ ತೋರಿಸಿರುವಂತಹ ಆರೋಪ ಪ್ರಾಂಶುಪಾಲೆ ಮೇಲೆ ಕೇಳಿಬಂದಿದೆ. 5ನೇ ತರಗತಿ ವಿದ್ಯಾರ್ಥಿನಿಗೆ ಪ್ರಿನ್ಸಿಪಲ್ ಹೊಡೆದಂತಹ ಆರೋಪ, ಹೊಡೆದಿರುವಂತಹ ಬರೆ ಬಿದ್ದಿದೆಯಲ್ಲ ಅದನ್ನ ಕೂಡ ಅವರು ಹೇಳ್ತಾ ಇದ್ದಾರೆ ಪೋಷಕರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಖಾಸಗಿ ಶಾಲೆಯಲ್ಲಿ ಇಂಥದೊಂದು ಘಟನೆ ಆಗಿದೆಯಂತೆ. ಡೀಟೇಲ್ಸ್ ಕೊಡ್ತಾರೆ ಮುದ್ದುಕೃಷ್ಣ. ಶಾಲೆಗೆ ಫೀಸ್ ಕಟ್ಟಿ ಪೋಷಕರು ಮಕ್ಕಳನ್ನ ಕಳಿಸೋದು ಇವ್ರದ್ಯಾರ್ದೋ ಸೇವೆ ಮಾಡೋದಕ್ಕಲ್ಲ. ಇಷ್ಟು ಮಿನಿಮಮ್ ಸೆನ್ಸ್ ಇರ್ಲಿಲ್ವಂತ ಪ್ರಾಂಶುಪಾಲೆಗೆ. ಅವ್ರ ಮೇಲೆ ಕೇಳ್ಬಂದಿರುವಂತಹ ಆರೋಪ ನಿಜಾನ? ಹಲ್ಲೆಗೆ ಒಳಗಾಗಿರುವಂತಹ ಮಗು ಹೇಳ್ತಾ ಇರೋದೇನು? ಆ ಮಗುವಿನ ಸ್ಥಿತಿ ಹೆಂಗಿದೆ ಅಂತ? ಖಂಡಿತ ಮಮತಾ, ಮಗುವಿನ ಕೈಗೆ ಬಲವಾದಂತಹ ಗಾಯ ಆಗಿದೆ. ಆಕೆ ಹೊಡೆದ ಕೋಲಿದಲ್ಲಿ ಬಲವಾಗಿ ಹೊಡೆದಿರೋದ್ರಿಂದ ಆ ಕೈ ಬಾಸುಡ್ಡೆ ಬಂದಿರುವಂತ ರೀತಿಯಲ್ಲಿ ಗಾಯ ಆಗಿದೆ. ಹಾಗಾಗಿ ಸಹಜವಾಗಿ ಪೋಷಕರು ಪ್ರಿನ್ಸಿಪಾಲ್ ಮೇಲೆ ಆಕ್ರೋಶ ಕೊಟ್ಟಿರುವಂತದ್ದು. ಇದು ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿರುವಂತಹ ವಿಸ್ಡಮ್ ಇಂಗ್ಲಿಷ್ ಸ್ಕೂಲ್ ಅಂತೇಳಿ, ಅದೇ ಒಂದು ಶಾಲೆಯ ಪ್ರಿನ್ಸಿಪಾಲ್ ಉಷಾ ಕಿರಣ್ ಅಂತೇಳಿ ಅವರು ಈ ರೀತಿಯ ಹಲ್ಲೆಯನ್ನ ಮಾಡಿರುವಂತದ್ದು. ಸಹಜವಾಗಿ ನಿನ್ನೆ ಸಂಜೆ ಈ ಘಟನೆ ಆಗಿದೆ. ಮಗು ಹೋಗಿ ಪೋಷಕರಿಗೆ ವಿಷಯವನ್ನ ತಿಳಿಸಿದ ನಂತರ ಪೋಷಕರು ಸಿಕ್ಕಾಪಟ್ಟೆ ಆಕ್ರೋಶ ಆಗಿದ್ರು. ಹಾಗಾಗಿ ಇವತ್ತು ಮಕ್ಕಳ ದಿನಾಚರಣೆ ಫಂಕ್ಷನ್ ನಡೀತಾ ಇತ್ತು ಶಾಲೆಯಲ್ಲಿ. ಈ ಒಂದು ಸಂದರ್ಭದಲ್ಲಿ ಶಾಲೆ ಬಳಿ ಜಮಾಯಿಸಿದಂತ ಪೋಷಕರು ಮತ್ತೆ ಆಕೆ ಕಡೆ ಸಂಬಂಧಿಕರು ಎಲ್ಲರೂ ಕೂಡ ಉಷಾ ಕಿರಣ್ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು. ಆದ್ರೆ ಆಕೆ ಹೇಳ್ತಿರುವಂತದ್ದು, ಅದೇ ಶಾಲೆಯಲ್ಲಿ ಆಕೆಯ ಮಗ ಓದ್ತಾ ಇದ್ದಾನೆ, ಆತ ವಿಶೇಷ ಚೇತನ ಮಗು ಆಗಿದ್ದಾನೆ. ಹಾಗಾಗಿ ಆ ಮಗುವಿನ ಜೊತೆ ಇತರೆ ಮಕ್ಕಳು ಸೇರ್ತಾ ಇಲ್ಲ, ಅವರಿಗೆ ಒಂದಷ್ಟು ಬುದ್ಧಿ ಕಲಿಸುವಂತಹ ಸಲುವಾಗಿ ನಾನು ಹೊಡೆದಿದ್ದೀನಿ, ಹಾಗಾಗಿ ನನ್ನದು ತಪ್ಪಾಯ್ತು ಅಂತೇಳಿ ಕ್ಷಮೆ ಕೇಳಿದ್ದಾರೆ. ಹಾಗಾಗಿ ಈಗ ಪೋಷಕರು ಒಂದು ರೀತಿ ಸಮಾಧಾನ ಆಗಿದ್ದಾರೆ. ಆದ್ರೆ ಈ ರೀತಿ ಮುಂದೆ ಮಾಡಬಾರ್ದು ಅಂತೇಳಿ ಕಟ್ಟುನಿಟ್ಟಿನ ತಾಕೀತನ್ನ ಪ್ರಿನ್ಸಿಪಾಲ್ಗೆ ಕೊಟ್ಟಿರುವಂತದ್ದು. ಮಮತಾ.